ಕೋರ್ಟ್ ಸ್ಟೇಟ್ ವರ್ಸಸ್ ನೋಬಡಿ. ಇದು ರಾಮ್ ಜಗದೀಶ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ಪ್ರಿಯದರ್ಶಿ ಪುಲಿಕೊಂಡ, ಹರ್ಷ್ ರೋಷನ್ ಇನ್ನು ಮುಂತಾದವರು ಲೀಡ್ ಗಳಾಗಿ ಕಾಣಿಸ್ಕೊಂಡಿರುವಂತಹ ತೆಲುಗು ಸಿನಿಮಾ ಇದು. ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ಕೆಲವು ಹೊತ್ತು ಕಳೆದಿದೆ, ಬಟ್ ನೋಡೋದಕ್ಕೆ ಸಮಯ ಸಿಕ್ಕಿರಲಿಲ್ಲ. ನಾನಿ ಅವರು ಈ ಸಿನಿಮಾದ ನಿರ್ಮಾಪಕರಾಗಿದ್ದು, ಅವರು ಇದರ ಪ್ರಮೋಷನಲ್ ಕ್ಯಾಂಪೇನ್ ಗಳಲ್ಲಿ ಕೊಟ್ಟಿದ್ದ ಭರವಸೆನ ನೋಡಿ ಕಂಟೆಂಟ್ ಸಾಲಿಡ್ ಆಗಿರಬಹುದು ಅಂತ ಅನ್ಕೊಂಡಿದ್ದೆ. ಅಂಡ್ ಈ ಸಿನಿಮಾ ಆ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಮೀಟ್ ಮಾಡ್ತಾ ಸಿನಿಮಾನ ನೋಡಿ ಮುಗಿಸಿರುವಂತಹ ನನಗೆ ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಕೊಡ್ತು ಎಲ್ಲವನ್ನ ಈ ರಿವ್ಯೂಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇಲ್ಲಿ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇಲ್ಲ. ಇದ್ರ ಬಗ್ಗೆ ಇವಾಗೇನೋ ತುಂಬಾ ಜನ ಮಾತಾಡ್ತಾ ಇದ್ದಾರೆ, ಬಟ್ ಇದು ರಿಲೀಸ್ ಆಗುವಾಗ ಇದಕ್ಕೆ ಇದ್ದಿದ್ದು ಝೀರೋ ಹೈಪ್. ಕಂಟೆಂಟ್ ಇಸ್ ದ ಕಿಂಗ್ ಅನ್ನೋದನ್ನ ಇದು ಪುನಃ ಸಾಬೀತ್ ಮಾಡಿ ಎಲ್ರಿಗೂ ಸಾರಿ ಹೇಳ್ತಾ ಇರೋದು ವಿಶೇಷ. ಚಂದ್ರಶೇಖರ್ ಅಲಿಯಾಸ್ ಚಂದು ಅನ್ನುವಂತಹ ಹುಡುಗ ಜಬೀಲಿ ಅನ್ನೋ ಹುಡುಗಿಯನ್ನ ಪ್ರೀತಿಸ್ತಾ ಇದ್ದಾನೆ. ಬಟ್ ಇವರ ಪ್ರೇಮ ಕಥೆಯಲ್ಲಿ ಒಂದು ಟ್ರಾಜಿಕ್ ತಿರುವು ಬರುತ್ತೆ. ಚಂದ್ರಶೇಖರ್ ಅನ್ನ ಹಲವಾರು ಕೇಸ್ಗಳಲ್ಲಿ ಫಿಟ್ ಮಾಡಿ ಅವನಿಗೆ ಪಾಕ್ಸೋ ಹಾಕಿ ಅವನಿಗೆ ಕಾಟ ಕೊಡ್ಲಾಗ್ತಾ ಇದೆ. ಇದಕ್ಕೆ ಕಾರಣ ಆದ್ರೂ ಏನು, ಯಾರು, ಅಷ್ಟಕ್ಕೂ ಇವನು ಆ ಬಲೆಯಿಂದ ಆಚೆ ಬಂದ ಇಲ್ವಾ ಅನ್ನೋದೇ ಸಿನಿಮಾದ ಒನ್ಲೈನ್ ಕತೆ. ಇಷ್ಟು ಸೆನ್ಸಿಟಿವ್ ಟಾಪಿಕ್ ನ ಕೈಗೆ ಎತ್ಕೊಂಡು ಇದನ್ನ ಒಂದು ಕಥೆಯ ರೂಪದಲ್ಲಿ ಜನಗಳಿಗೆ ತೋರಿಸ್ಬೇಕು ಅಂತ ಅನ್ಕೊಂಡಿರೋದಕ್ಕೆ ರಾಮ್ ಜಗದೀಶ್ ಅವ್ರಿಗೆ ಒಂದು ಕನ್ಸಿಡರಬಲ್ ಅಪ್ರಿಸಿಯೇಷನ್ ರೀಚ್ ಆಗ್ಲೇಬೇಕು. ಇಷ್ಟು ಗ್ರೌಂಡೆಡ್ ಆಗಿ ನ್ಯಾಚುರಲ್ ಆಕ್ಟಿಂಗ್ ಇರುವಂತಹ ಈ ಸಿನಿಮಾವನ್ನ ನೋಡ್ತಾ ಇದ್ರೆ ಪ್ರತಿಯೊಂದು ಎಮೋಷನ್, ಪೇಯ್ನು ಸಖತ್ ಹೆವಿಯಾಗಿ ಆಸ್ ವೆಲ್ ಆಸ್ ಕನ್ವಿನ್ಸಿಂಗ್ ಆಗಿ ಡೆಲಿವರ್ ಆಗುತ್ತೆ. ಚಂದು ಜೊತೆ ಆಗ್ತಿರುವಂತಹ ಅಸಾಲ್ಟು, ಆ ದಬ್ಬಾಳಿಕೆ ನೋಡಿದ್ರೆ ನೀವು ಕಣ್ಣೀರ್ ಹಾಕ್ದೆ ಅಂತೂ ಇರಲ್ಲ. ಪ್ರಿಯದರ್ಶಿ ಅವ್ರನ್ನ ಈ ಹಿಂದೆ ನಾವು ನೋಡಿದ್ದು ಕಾಮಿಡಿ ರೋಲ್ಸ್ ಗಳಲ್ಲಿ, ಬಟ್ ಇಲ್ಲಿ ಅದರ ಎಕ್ಸಾಕ್ಟ್ ಆಪೋಸಿಟ್ ಆಗಿ ಒಂದು ಸಖತ್ ಸೀರಿಯಸ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಅಂಡ್ ಈ ಜಾನರ್ಗೆ ಕೂಡ ನಾನು ಬಿಲಾಂಗ್ ಆಗ್ತೀನಿ ಅಂತ ಇಲ್ಲಿ ದೊಡ್ಡದಾಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಸಿನಿಮಾ 2.5 ಗಂಟೆ ಡ್ಯೂರೇಷನ್ ಇದೆ ಅಂಡ್ ಅಷ್ಟು ಕಾಲ ಸೀಟ್ಗೆ ಮ್ಯಾಗ್ನೆಟ್ ಹಾಕಿ ಕೂರಿಸ್ದಂಗಿರುತ್ತೆ ಅಂದ್ರೆ ತಪ್ಪಾಗಲ್ಲ. ಫಸ್ಟ್ ಹಾಫ್ ನಲ್ಲಿ ಕಂಪ್ಲೀಟ್ಲಿ ಎಂಗೇಜಿಂಗ್ ಮ್ಯಾನರ್ ಅಲ್ಲಿ ಸ್ಟೋರಿ ಬಿಲ್ಡ್ ಅಪ್ ಮಾಡಿದ್ದಾರೆ. ಯಾರ್ಯಾರು ಹೆಂಗೆ ಅನ್ನೋದನ್ನ ಕಟ್ಕೊಟ್ಟಿದ್ದಾರೆ. ಸೆಕೆಂಡ್ ಹಾಫ್ ಕೋರ್ಟ್ ರೂಮ್ ಡ್ರಾಮಾ ಸ್ಟಾರ್ಟ್ ಆಗುತ್ತೆ ಅಂಡ್ ಅಲ್ಲಿನ ಪ್ರೊಸೀಡಿಂಗ್ ಸಿನಿಮಾನ ಇನ್ನೊಂದು ಲೆವೆಲ್ಗೆ ಹೇಳ್ಕೊಂಡು ಹೋಗಿದೆ. ಇಟ್ಸ್ ಎ ಪ್ಯೂರ್ ಸಿನಿಮಾ ಅಂದ್ರೆ ತಪ್ಪಾಗಲ್ಲ. ಆ ಲೆವೆಲ್ಗೆ ನಾನು ಇಂಪ್ರೆಸ್ ಆಗಿದ್ದೀನಿ ಅಂಡ್ ನಾನು ಇದನ್ನ ಹೊಗಳ್ತಾನೆ ಇರ್ತೀನಿ. ಜೈ ಭೀಮ್ ಸಿನಿಮಾನ ನೀವು ನೋಡಿದ್ರೆ ಅದರ ನೆನಪು ನಿಮಗ್ ಬರುತ್ತೆ. ಸೊಸೈಟಿಯಲ್ಲಿರುವಂತಹ ಮೇಲು ಕೀಳು, ಜಾತಿ ಭೇದ ಎಲ್ಲವನ್ನ ಒಳ್ಳೆ ನರೇಶನ್ ಜೊತೆಗೆ ಬಹಳ ಅಂಡರ್ಸ್ಟ್ಯಾಂಡಬಲ್ ಆಗಿ ತೋರಿಸ್ಕೊಟ್ಟಿದ್ದಾರೆ. ಹಾಡುಗಳು ಒಂದೇ ಇರೋದು, ಚೆನ್ನಾಗಿತ್ತು. ಅಂಡ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಸಖತ್ ಇಂಟೆನ್ಸಿಫೈಯಿಂಗ್ ಆಗಿತ್ತು. ಪ್ರೊಡಕ್ಷನ್ ವ್ಯಾಲ್ಯೂ ಸಖತ್ತಾಗಿತ್ತು. ಯೂಶಲಿ ಈ ಜಾನರ್ ನ ಸಿನಿಮಾಗಳಲ್ಲಿ ಅದನ್ನ ಯಾರು ಗಮನಿಸದೇ ಇಲ್ಲ, ಬಟ್ ಇಲ್ಲಿ ಈ ಎಫರ್ಟ್ ಹಾಕಿರೋದು ಅವರಿಗೆ ಅವರ ಪ್ರಾಡಕ್ಟ್ ಮೇಲೆ ಇದ್ದಂತಹ ಕಾನ್ಫಿಡೆನ್ಸ್ ಅನ್ನ ತೋರಿಸುತ್ತೆ. ಇಲ್ಲಿ ಮೇಜರ್ ನೆಗೆಟಿವ್ಸ್ ಅಂತ ಅಷ್ಟಾಗಿ ಏನೂ ಇಲ್ಲ, ಬಟ್ ಕ್ಲೈಮ್ಯಾಕ್ಸ್ ಬರೋ ಅಷ್ಟರಲ್ಲಿ ಕತೆ ಎಲ್ಲಿಗೆ ಹೋಗ್ತಿದೆ ಅನ್ನುವಂತಹ ಒಂದು ಪ್ರೆಡಿಕ್ಷನ್ ತಲೆಯಲ್ಲಿ ಬರುತ್ತೆ. ಅದು ಸುಳ್ಳಾಗ್ಲಿ ಅಂತ ನಾನು ಹೋಪ್ ಮಾಡ್ತಿದ್ದೆ, ಬಟ್ ಅದು ನಾನು ಅನ್ಕೊಂಡಿದ್ದಂಗೆ ಆಯ್ತು. ಬಟ್ ಇದು ಸಿನಿಮಾದ ಎಕ್ಸ್ಪೀರಿಯನ್ಸ್ ನ ಎಲ್ಲೂ ಹ್ಯಾಂಪರ್ ಮಾಡಲ್ಲ ಅನ್ಸೋದು ನನ್ನ ಅನಿಸಿಕೆ. ಖಡಕ್ ಆಗಿ ಹೇಳೋದಾದ್ರೆ ಇದೊಂದು ಗ್ರೇಟ್ ವಾಚ್. ಸಿನಿಮಾಗೆ ನಾನು ಹಾಕಿದ ದುಡ್ಡು, ಸಮಯ ಯಾವುದು ವ್ಯರ್ಥ ಆಗ್ಲಿಲ್ಲ. ಸ್ವಲ್ಪ ವಲ್ಗರ್ ಲ್ಯಾಂಗ್ವೇಜ್ ಇದೆ, ಬಟ್ ವಲ್ಗರ್ ಆಕ್ಟ್ಸ್ ಎಲ್ಲೂ ಇಲ್ಲ. ಫ್ಯಾಮಿಲಿ ಜೊತೆಗೆ ಥಿಯೇಟರ್ಸ್ ನಲ್ಲಿ ನೋಡುವಂತಹ ಸಿನಿಮಾನೇ ಗುರುವೆ. ಇದಾಗಿತ್ತು ನನ್ನ ಅಭಿಪ್ರಾಯ ಕೋರ್ಟ್ ಸಿನಿಮಾದ ಬಗ್ಗೆ. ನೀವು ಈ ಸಿನಿಮಾನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.